ಕೆಪಿಟಿಸಿಎಲ್ ಸಿಬ್ಬಂದಿಯಿಂದ ಮರಗಳ ಮರಣ ಹೋಮ, ಪರಿಸರ ಪ್ರೇಮಿಗಳ ಆಕ್ರೋಶ. ಗೌರಿಬಿದನೂರು ವಿದ್ಯುತ್ ಲೈನ್ ನಿರ್ವಹಣೆ ಹೆಸರಿನಲ್ಲಿ ಕೆಪಿಟಿಸಿಎಲ್ ಜೆಇ ಮತ್ತು ಸಿಬ್ಬಂದಿಯಿಂದ ದೊಡ್ಡ ಮರವೊಂದರ ಕಡಿತದ ಕಾರ್ಯ ನಡೆಯುತ್ತಿರುವುದು ಸಾರ್ವಜನಿಕರ ಕೋಪಕ್ಕೆ ಕಾರಣವಾಗಿದೆ. ನಗರದ ಮಾದನಹಳ್ಳಿ ಕೆರೆಯಂಗಳದಲ್ಲಿ ಇರುವ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಕಾಂಪೌಂಡ್ನಲ್ಲಿ ಬೆಳೆದು ನಿಂತಿದ್ದ ಬೃಹತ್ ಗಾತ್ರದ ಬೇವಿನ ಮರ, ಅರಳಿ ಮರ, ಹೊಂಗೆ ಮರ ಹೀಗೆ ಹಲವು ಮರಗಳನ್ನು ಇಷ್ಟಾನುಸಾರ ಬುಡಕ್ಕೆ ಅರ್ಧವಾಗಿ ಕಟ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಸುರಕ್ಷತೆಗಾಗಿ ಕೊಂಬೆಗಳನ್ನು ಕತ್ತರಿಸುವುದು ಅವಶ್ಯಕವಾದರೂ ಸಂಪೂರ್ಣ ಮರಗಳನ್ನೇ ಬೇರು ಸಮೇತ ಕಡಿದು ಹಾಕುತ್ತಿರುವ ಘಟನೆಗಳು ಪರಿಸರ ಹಾನಿಗೆ ದಾರಿ ಮಾಡಿಕೊಡುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈಗಾಗಲೇ ತಾಲೂಕಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ತಣ್ಣನೆಯ ವಾತಾವರಣ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಸರ್ಕಾರಿ ಇಲಾಖೆಗಳಲ್ಲಿ ಇರುವಂತಹ ಮರಗಳನ್ನು ಯಾವುದೇ ರೀತಿಯ ಮಾಹಿತಿ ಸಂಬಂಧಪಟ್ಟ ಇಲಾಖೆಗೆ ನೀಡದೆ ಇರುವ ಕೆಪಿಟಿಸಿಎಲ್ ಅವರು ಏಕಾಏಕಿಯಾಗಿ ಸಿಬ್ಬಂದಿ ಸಮೇತ ಹೋಗಿ ಮರಗಳ ಕೊಂಬೆ ಕತ್ತರಿಸುವ ಬದಲು ವಿದ್ಯಾರ್ಥಿಗಳಿಗೆ ಸಂಜೆ ಹೊತ್ತಿನಲ್ಲಿ ವಾಯುವಿಹಾರ, ಕ್ರಿಕೆಟ್ ಇತ್ಯಾದಿ ಕ್ರೀಡೆಗಳು ಆಟ ಆಡಿಕೊಳ್ಳುತ್ತಿದ್ದರೂ ಅದನ್ನು ಅರಿಯದ ಕೆಪಿಟಿಸಿಎಲ್ನವರು ಬುಡದ ಸಮೇತವಾಗಿ ಮರಗಳನ್ನು ಕತ್ತರಿಸಿದ್ದಾರೆ. ಹಲವು ವರ್ಷಗಳ ಹಳೆಯ ನೆರಳು ಕೊಡುವ ಮರಗಳು ಒಂದೇ ದಿನದಲ್ಲೇ ನೆಲಸಮ ಮಾಡಿರುವುದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಸಾರ್ವಜನಿಕರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ಪಕ್ಷಿಗಳ ಆಶ್ರಯವಾಗಿದ್ದ ಜನರಿಗೆ ನೆರಳು ನೀಡುತ್ತಿದ್ದ ಮರಗಳು ನಿರ್ದಯವಾಗಿ ಕಡಿದು ಹಾಕಲ್ಪಟ್ಟಿರುವುದು ಪರಿಸರ ಸಮತೋಲನಕ್ಕೆ ಹೊಡೆತ ನೀಡುತ್ತಿದೆ. ಪೂರ್ವ ಮಾಹಿತಿ ಇಲ್ಲದೆ ಪರ್ಯಾಯ ವ್ಯವಸ್ಥೆ ಮಾಡದೆ ಮರಗಳನ್ನು ಕಡಿದಿರುವುದು ಅಸಮಂಜಸ ಕ್ರಮ ಎಂದು ಮುಂಜಾನೆ ವಾಯು ವಿಹಾರಕ್ಕೆ ಬರುವ ಪರಿಸರ ಪ್ರೇಮಿಗಳು ಕಿಡಿಕಾರಿದ್ದಾರೆ. ವಿದ್ಯುತ್ ತಂತಿಗಳಿಗೆ ಅಡ್ಡಿಯಾಗಿರುವ ಕೊಂಬೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಕತ್ತರಿಸಬಹುದಾದಾಗ ಸಂಪೂರ್ಣ ಮರಗಳನ್ನು ನಾಶ ಮಾಡಿರುವುದು ನಿರ್ಲಕ್ಷ್ಯದ ಉದಾಹರಣೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಅಧಿಕಾರಿಗಳು ತಕ್ಷಣ ಸ್ಪಷ್ಟನೆ ನೀಡಿ ಮುಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಕ್ರಮಗಳನ್ನು ಅನುಸರಿಸಬೇಕು. ಕಡಿತದ ಮರಗಳಿಗೆ ಪರ್ಯಾಯವಾಗಿ ಹೊಸ ಸಸಿಗಳನ್ನು ನೆಡುವುದು ಹಾಗೂ ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸುವುದು ಅಗತ್ಯವಾಗಿದೆ. ಪ್ರಕೃತಿಯನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿ ಎಂಬುದನ್ನು ಇಲಾಖೆ ಮನಗಾಣಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.